ವೆರಿ ಗುಡ್ ವೆರಿ ಗುಡ್ ಬಾಯ್. ನಮಸ್ಕಾರ ಸರ್. ಸೆಂಡ್ ಆಫ್ ಪಾರ್ಟಿಗೆ ಐಶ್ವರ್ಯ ರಯ್ಯೋ ಸುಸ್ಮಿತಾ ಸೇನ ಕರ್ಸಿದ್ರೆ ಇಲ್ಲೇ ಕರ್ಕೊಂಬಂದ್ಬಿಡ್ಲಾ ಸರ್? ಅದ ಅವ್ರಿಗೆಲ್ಲ ಗೊತ್ತು, ಸುಮ್ಮನಿರಪ್ಪ. ಅಲ್ಲ, ನಿಮ್ಮನ್ನ ಅಲ್ಲಿ ಒಂದೆರಡು ಸಲ ನೋಡಿದ್ದೆ. ನೋಡಿ ಸರ್, ನಾನ್ ನಿಮ್ ಪಿಕ್ಚರ್ ಅಲ್ಲಿ ಆಕ್ಟ್ ಮಾಡ್ಬೇಕಂತ ಬಹಳ ಆಸೆ ಸರ್. ಒಂದೇ ಒಂದ್ ಚಾನ್ಸ್ ಸರ್. ಓಕೆ ಓಕೆ ಸರ್, ಬನ್ನಿ ಸರ್. ಸರ್ ಕನ್ಸಲ್ಲ ಸರ್, ನಾನ್ ನಿಮ್ಮ ಅಭಿಮಾನಿ ಸರ್. ಅಭಿಮಾನಿ. ಹೌದೌದು ಹೌದು. ಕೂತ್ಕೊಳ್ಳಿ ಸರ್. ಯಾರೋ ಯಾರೋ ಗೀಚಿ ಹೋದ ಹಾಡು ಹಣೆಯ ಬರಹ. ಬನ್ನಿ ಸರ್, ಬನ್ನಿ ಸರ್. ಇನ್ನೇನು ನೀವು ಇಷ್ಟಪಟ್ಟಿದ್ದ ಸ್ಟಾರ್ಸ್ನ ಕರ್ಸಾಯ್ತಲ್ಲ, ಹೋಗಿ ಆರ್ತಿ ಬೆಳಿಗ್ಗೆ. ಮಗ, ಏನೋ ದೇವ್ರ ದಯದಿಂದ ಇಲ್ಲಿವರೆಗೂ ಪ್ರೋಗ್ರಾಮ್ ಚೆನ್ನಾಗಿ ನಡೀತದೆ. ಹಿಂಗೆ ಆಗೋಗ್ಬಿಟ್ರೆ ಸಾಕಪ್ಪ. ಆಯ್ತು ಬಿಡ. ಹಂಗಂತ್ಯ? ಆಯ್ತಾ? My dear brothers and friends. ಲೋ ಸಿಸ್ಟರ್ಸ್ ಅಂತ ಹೇಳೋ. ಓಕೆ. My dear brothers and our sisters. ನಾನೇನು ಜಾಸ್ತಿ ಮಾತಾಡೋದಿಲ್ಲ. ನಿಮ್ ಫೇವರೆಟ್ ಹೀರೋಸ್ ಬಂದಿದ್ದಾರೆ. ಏನಾದ್ರೂ ಪ್ರಶ್ನೆ ಕೇಳೋದಿದ್ರೆ ಕೇಳ್ಕೊಳ್ಳಿ. ರವಿ ಸರ್, ನಿಮ್ ಮೂವಿನಲ್ಲಿ ಸಾಂಗ್ಸ್ ಮಾತ್ರ ಸೂಪರ್ ಹಿಟ್. ಸೊಂಟನ್ ಮಾತ್ರ ಶೃಂಗಾರವಾಗಿ ತೋರಿಸ್ತಿರಲ್ಲ, ಅದ್ ಹೇಗ್ ಸರ್? रविचंद्रन कौन है यार? मुझे भी मालूम नहीं यार, मुझे उप्पी उप्पी बोल के इतना सम्मान किया. शायद वो लोग बहुत बड़े आदमी रहेगा ना. अरे मैं तो रास्ते पे जा रहा था, ऐसे इन लोगों ने मुझे पकड़ के लाया. ಲೋ, ಇವರೆಲ್ಲ ಡೂಪ್ಲಿಕೇಟ್ಸ್. ನಮ್ ಗುರುಗಳ ಹೆಸರು ಹೇಳ್ಕೊಂಡು ಮೋಸ ಮಾಡ್ತಾ ಇದಾರೆ. ಈ ನನ್ ಮಕ್ಕಳಿಗೆ ಓಡಿನೋ. ಲೋ ಗೋಪಿ, ಏನಮ್ಮ? ಬಾರು ಇಲ್ಲಿ. ನಿನ್ ಫೇವರೇಟ್ ಹೀರೋ ಪಿಕ್ಚರ್ ಬರ್ತಾ ಇದೆ. ಫೇವರೇಟ್ ಹೀರೋನಾ? ಯಾರ? ರವಿಚಂದ್ರನ್ ಕಣೋ. ರವಿಚಂದ್ರನ? ಅವ್ನು ಯಾರು ಅಂತಾನೆ ನನಗೆ ಗೊತ್ತಿಲ್ಲ. ಶಿವನೇ, ಅವನ್ ಸವಾಸನೆ ಸಾಕು. ಸೊಂಟದ ವಿಷಯ ಬ್ಯಾಡವೋ ಶಿಷ್ಯ, ಸೊಂಟಕ್ಕಿಂತ ವಾಸಿಯಾದ. ಓಲೆ ಹಾಡಲ್ಲ ಆಡ್ಬೇಡಪ್ಪ. ಲೋ, ಇದು ನಿನ್ನ ಫೇವರೇಟ್ ಸಾಂಗ್ ಅಲ್ವೇನೋ? ದಿನಾ ಬೆಳಿಗ್ಗೆ ಸುಪ್ರಭಾತ ತರ ಇದನ್ನೇ ಹಾಡ್ತಾ ಇದ್ದೆ. ಸೊಂಟ ಸುದೀಪು ಅಂತ. ಸುದೀಪ ಯಾರದು? ಎಲ್ಲೋ ಕೇಳ್ದಾಗಿದೆಯಲ್ಲ. ಹಾಗೆ ಸಂಸಾರ ನಡೆಸೋದು ನಮ್ಮ ಹಣೆ ಬರ. ಕೋಣ ಬಾರ ಇಲ್ಲಿ. ಹೇಗೆ ನಡೀತಾ ಇದೆ ನಿನ್ನ ಸ್ಟಡೀಸು? ಚೆನ್ನಾಗಿ ನಡೀತಿದ್ಯಪ್ಪ. ಈ ಸತಿ ಫಸ್ಟ್ ಕ್ಲಾಸ್ ನಲ್ಲಿ ಬರಬೇಕು. ಸರಿಯಪ್ಪ. ಕಾಲೇಜ್ ನಲ್ಲಿ ಏನಾದ್ರೂ ಲವ್ ಗಿವ್ ಅಂತ ಕಣ್ಣಿಗೆ ಮಿಟುಕಿಸಿದ್ಯೋ ಗೊತ್ತಿದೆಯಲ್ಲ, ಪನಿಷ್ಮೆಂಟ್. ಅವರೆಲ್ಲೋ ಮೇಲ್ಗಡೆ ಓದ್ಕೊತಾ ಇದ್ದಾರೆ. ಮತ್ತಿಲ್ಲೇನು ಕಿಸಿತಾ ಇದೀಯಾ? ಹೋಗ. ನೋಡ್ದೇನೋ, ನಮ್ಮ ಹುಡುಗರು ಎಷ್ಟು ದೊಡ್ಡವರಾದ್ರೂ ನಮ್ಮನ್ನ ಕಂಡ್ರೆ ಹೇಗೆ ಹೆದರ್ಕೋತಾರೆ. ಹುಡುಗರೇನೋ ಒಳ್ಳೆಯವ್ರೆ, ಆದ್ರೆ ಅವ್ರ ವಯಸ್ಸಿನ ಬಗ್ಗೆ ನಾವು ಸ್ವಲ್ಪ ಹುಷಾರಾಗಿರ್ಬೇಕಲ್ವಾ? ಮಗ, ಲವ್ ಮಾಡಿದ್ರೆ ಒದೆ ಎಲ್ಲ ತಿನ್ಬೇಕಾಗುತ್ತಾ? ಅಯ್ಯೋ, ಸದ್ಯ ನಮ್ದೇ ಎಷ್ಟೋ ವಾಸಿ. ಪಾಪ ರೋಮಿಯೋ ಜೂಲಿಯಟ್, ಲೈಲಾ ಮಂಜುನೆಲ್ಲ ಟಿಕೆಟ್ ತಗೊಂಡ್ಬಿಟ್ಟವ್ರು ಗೊತ್ತಾ? ಅಮ್ಮ ಸಾರಿ ಕಣ್ರ, ಜಾಸ್ತಿ ಹೇಳ್ಬಿತ್ತಾ?
ಪರವಾಗಿಲ್ಲ ಬಿಡ, ನಾವ್ ಇಷ್ಟೆಲ್ಲ ಮಾಡಿದ್ ನಮ್ಮ ಹುಡುಗಿರಿಗೋಸ್ಕರ ತಾನೆ. ಸದ್ಯ ಅವ್ರು ನಮ್ಮನ್ನ ಬೈಕೊಳ್ಳಿಲ್ವಲ್ಲ ಅಷ್ಟ್ ಸಾಕು ಪುಣ್ಯಕ್ಕೆ. ಅದೇಂಗ್ ಬೈಕೊಂತಾರ? ಈಗ ನಮ್ಮಗಳ ದೇಹ ಬೇರೆ ಆದ್ರೂ ಮನಸ್ಸು ಮಾತ್ರ ಒಂದೇ. ಇಷ್ಟೆಲ್ಲ ಕತೆ ಹೇಳ್ತಿರಲ್ಲ, ಈಗ ಅವ್ರು ಏನ್ ಮಾಡ್ತಾ ಇರ್ತಾರೆ ಅಂತ ಸ್ವಲ್ಪ ಹೇಳಿ ನೋಡೋಣ. ಅಷ್ಟೇ ತಾನೆ, ವೆರಿ ಸಿಂಪಲ್. ಈಗ ಅವ್ರು ಮಲ್ಕೊಂಡು ಶಂಕ ಓದ್ತಾ ಇರ್ತಾರೆ, ಸ್ವಲ್ಪ ಹೇಳ್ತಂಗ ಕೇಳಲ್ಲ. ಈಗ ಅವ್ರು ಮಲ್ಕೊಂಡು ನಮ್ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾರೆ. ಪಾಪ ಕಣೆ, ಅವ್ರು ನಮ್ಗೋಸ್ಕರ ಎಷ್ಟೊಂದ್ ರಿಸ್ಕ್ ತಗೊಂಡ್ರು. ನಮ್ಮಿಂದಾನೇ ಇಷ್ಟೆಲ್ಲ ಆಗಿದ್ದು ಅಂತ ಎಷ್ಟು ಬೇಜಾರ್ ಮಾಡ್ಕೊಂಡ್ರು ಏನೋ. ಬೇಜಾರ್ ಮಾಡ್ಕೊಳಲ್ಲ ಬಿಡೆ. ಹೇಗೆ ಹೇಳ್ತೀಯಾ? ಈಗ ಅವ್ರ ಮನಸ್ಸು ನಮ್ಮ ಮನಸ್ಸು ಎಕ್ಸ್ಚೇಂಜ್ ಆಗಿದೆ. ಅವ್ರೇನ್ ಮಾಡ್ತಿರ್ತಾರೆ ಅಂತ ನಮಗ್ ಗೊತ್ತಾಗುತ್ತೆ, ನಾವೇನ್ ಮಾಡ್ತಿರ್ತೀವಿ ಅಂತ ಅವ್ರಿಗೆ ಗೊತ್ತಾಗುತ್ತೆ. ಇನ್ಯಾವತ್ತೂ ಅವ್ರಿಗೆ ತೊಂದರೆ ಕೊಡಬಾರ್ದು ಕಣೆ. ನಮ್ಮನ್ನ ಇಷ್ಟೊಂದು ಲವ್ ಮಾಡ್ತಾರೆ, ನಮ್ ಜೋಡಿ ಕೊನೆವರೆಗೂ ಹೀಗೆ ಇರ್ಬೇಕು. ಏಯ್ ಗಡ್ವಾ, ಏನ್ ನಿಮ್ ತಾತ ಮೇಲಿಂದ ರಂಬೆನ ಪ್ಯಾಕ್ ಮಾಡಿ ಎಸಿತಾರಂಗ್ ಕಾಯ್ತಾ ಇದ್ಯಾ? ಇಲ್ಲ ಸರ್, ಕ್ಯಾಚ್ ಪ್ರಾಕ್ಟೀಸ್ ಮಾಡಂಗಿದ್ರೆ ಗ್ರೌಂಡ್ ಹೋಗ. ಸುಮ್ನೆ ಇರಿ ಸರ್, ಡಿಸ್ಟರ್ಬ್ ಮಾಡ್ಬೇಡಿ. ಏಯ್ ಅದೇನು ಬಗಳ? 10 ನಿಮಿಷ ಹಿಂದೆ ಮೇಲ್ಗಡೆ ನಿಂತ್ಕೊಂಡಿದ್ದೆ, ಕೈ ಜಾರಿ ವಾಚು ಕೆಳಗ್ ಬಿದ್ದೋಯ್ತು. ಇನ್ನೇನ್ ಬರುತ್ತೆ ಅಂತ ಕಾಯ್ತಾ ಇದ್ದೀನಿ. ಅಯ್ಯೋ ದದ್ದಿ, ಅದು ಮೇಲಿಂದ ಕೆಳಗ್ ಬರೋದಕ್ಕೆ 1 ಸೆಕೆಂಡ್ ಸಾಕು. ಇಲ್ಲೇ ಎಲ್ಲೋ ಬಿದ್ದಿರ್ಬೇಕು, ಹುಡುಕೋ. ಅಯ್ಯೋ ಸುಮ್ನೆ ಇರಿ ಸರ್, ನನ್ಗೇನ್ ತಲೆ ಇಲ್ವಾ? ನನ್ ವಾಚು 10 ನಿಮಿಷ ಸ್ಲೋ. ಪ್ರೀತಿಯಲ್ಲಿ ಇರೋ ಸುಖ ಗೊತ್ತೇ ಇರಲಿಲ್ಲ, ಅಂತೀಯ ಹೇಳುವೆ ಬಳಿ ಬಂದರೆ ತುಟಿಗಳ ಕಿವಿ ಅಂಜಲಿ. ನಿಮ್ ಯೋಗ್ಯತೆಗೆ ಕಣ್ ಕಾಣಿಸೋದಿಲ್ವಾ? ಕಣ್ಣೊಳಗಡೆ ಅದೇನು? ಒಂದೇ ಒಂದ್ ಪಂಚು, ಒಂದೇ ಒಂದ್ ಡಿಚ್ಚಿ, ಒಂದೇ ಒಂದ್ ಗುಣ ಹೊಡ್ರ ಹಂಗೆ ಚಿಂದಿ ಆಗ್ಬಿಡ್ಬೇಕು. ಸೈಡಲ್ಲಿ ಹೋಗಕ್ಕೆ ಏನಾಗಿತ್ತು ನಿಂಗೆ? ಸಾಯಂಗಿದ್ರೆ ಯಾವ್ದಾರು ಸ್ಕೂಟರ್ ಕೆಳಗೋಬೇಕಾಯ್ತು, ನಮ್ ಸೈಕಲ್ ಬೇಕಾಗಿತ್ತು ನಿನಗೆ. ರಾಸ್ಕಲ್ಸ್, ಇಡಿಯಟ್ಸ್. ನಾನು ಮಗ, ಎತ್ತಲ್ಲ ಇವತ್ತೊಂದು ಮಾಡಿ ಬಿಡಲಿಲ್ಲ. ಸಾಯಿ ಕಡೆ ಏನ್ ಅವಾಜ ಜಾಸ್ತಿ ಮಾತಾಡಿದ್ರೆ ನಿನ್ ತಲೆ ಹೊಡೆದು ನಾನು ಸೈಕಲ್ ಹೆಡ್ಲೈಟ್ ಮಾಡ್ಕೊಂಡ್ಬಿಡ್ತೀನಿ. ನಿನ್ ಹಾರ್ಟ್ ಕಿತ್ತು ಸೈಕಲ್ ಬೆಲ್ ಮಾಡ್ಕೊಂಡ್ಬಿಡ್ತೀನಿ. ನೀವಿಬ್ರು ಹೆಡ್ಲೈಟ್ ಬೆಲ್ ಮಾಡ್ಕೊಡ್ರೆ ನನ್ ಸೈಕಲ್ ನಾನೇ ಹಾಕೊಳ್ಳೋ. ಒಂದ್ ಕೆಲಸ ಮಾಡು, ಒಂದ್ ಬೋಟಿ ಇದೆಯಲ್ಲ ಬೋಟಿ ಕಿತ್ಬಿಟ್ಟು ಸೈಕಲ್ ಚೇಂಜ್ ಮಾಡ್ಕೊಂಡ್ಬಿಡು. ಕರೆಕ್ಟ್ ಮಗ, ಎಲ್ಲ ಕಿತ್ಕೊಂಡು ಮೂಳೆ ನಾನು ಲೈಬ್ರರಿ ಕಳ್ಸ್ಬಿಡೋಣ. ನಾನ್ ಯಾರು ಗೊತ್ತೇನ್ರೋ? ವೈಟ್ ಅಂಡ್ ವೈಟ್ ಹಾಕೊಂಡ್ ಒಳ್ಳೆ ಪ್ಯೂನ್ ತರ ಇದೆಯಾ, ಹಂಗೆ ಇದ್ಬಿಡ ಅಷ್ಟೇ. ಏಯ್ ಹೋಗ್ಲಿ ಬಿಟ್ಬಿಡ್ರ ಪಾಪ. ನಮ್ ಹುಡುಗಿ ಹೇಳದಂತ ಬಿಡ್ತಾ ಇದೀನಿ, ಇಲ್ಲಾಂದ್ರೆ ನೀನು ಮಾಡ್ತೀರಾ? ಏನ್ ಧಮಕಿ ಆಗ್ತಾ ಇದೆಯಾ? ನಮ್ ವಿಷಯ ನಿನಗೇನೋ ಗೊತ್ತಿಲ್ಲ. ಯಾರಲ್ಲೇ ಇವನ್ ಕಿವಿ ಕೇಳ್ಸಂಗ ನಾವ್ ಯಾರು ಅಂತ. कॉलेज का सीनियर्स, ಸರಿ ಯಾರವನ? ये कॉलेज का नया प्रिंसिपल है. ನಾಚಿಕೆ ಆಗಲ್ವಾ ನಿಮ್ಗೆ? ಓ, ತಾವು ನನ್ನ ಹೆಡ್ ನ ಹೊಡೆದು ಹೆಡ್ಲೈಟ್ ಮಾಡ್ಕೊಳ್ಳೋ ನೀನ್ ತಾನೆ? ಸರ್ ಅದು ತಾವು ನನ್ನ ಹಾರ್ಟ್ ನ ಕಿತ್ತು ಸೈಕಲ್ ಬೆಲ್ ಮಾಡ್ಕೊಳ್ಳೋ ನೀನ್ ತಾನೆ? ತಾವ್ಯಾಕೆ ಸೈಲೆಂಟ್ ಆಗಿ ನಿಂತು ಬಿಟ್ರಿ? ಕಿತ್ಕೊಡ್ಲ ನನ್ನ ಬೋಟಿನ? ಸೈಕಲ್ ಚೈನ್ ಮಾಡ್ಕೊಂಬಿಡಿ. ಸಾರಿ ಸರ್. ನೋ ಸಾರಿ. ಹೋಗಿ, ನೀವು ಅಷ್ಟೇ ಹೋಗಿ, ನಿಮ್ ಪೇರೆಂಟ್ಸ್ ನ ಕರ್ಕೊಂಡ್ ಬನ್ನಿ. ಔಟ್ ಔಟ್. ಯಾಕೆ ವೈ ಇನ್ನು ಇಲ್ಲೇ ಇದ್ದೀರಾ? ನಮ್ ಪೇರೆಂಟ್ಸ್ ಈ ಊರಲ್ಲಿ ಇಲ್ಲ ಸರ್. ಇನ್ನೆಲ್ಲಿದ್ದಾರೆ? ದುಬೈ. ಓ ದುಬೈ. ಅಲ್ಲೇನ್ ಮಾಡ್ಕೊಂಡಿದ್ದಾರೆ? ಅದು ದುಬೈ ಏರ್ಪೋರ್ಟ್ ಅಲ್ಲಿ ಪೈಲಟ್. ಇಲ್ಲ ಸರ್, ಆ ಏರ್ಪೋರ್ಟ್ ಅಲ್ಲಿ ಓಹೋ, ಕ್ಲೀನ್ ಮಾಡ್ಕೊಂಡಿದ್ದಾರಾ? ಸರಿ, ನಾನು ಅವ್ರನ್ನ ಕರೆಸ್ಲಾ? ಬೇಡ ಸರ್, ಸುಮ್ನೆ ಫ್ಲೈಟ್ ಚಾರ್ಜ್ ಬೇರೆ ವೇಸ್ಟ್. ಅದು ಅಲ್ದೆ ಅವ್ರು ಬಂದ್ರೆ ಗಬ್ಬು ವಾಸನೆ ಹೊಡಿಯುತ್ತೆ ಸರ್. स्मेल सर. ಅಯ್ಯೋ, ದುಬೈಯಿಂದ ಯಾವಾಗ ಬಂದ್ರಿ? ಯಾಕೆ ಸ್ಮೆಲ್ ಇಲ್ಲ ಗೊತ್ತಾಗಿರ್ಬೇಕಲ್ಲ ನಾವ್ ಯಾವ ಬಂದ್ವಿ ಅಂತ. ಪ್ಲೀಸ್ ಬನ್ನಿ ಬನ್ನಿ, ಕೂತ್ಕೊಳ್ಳಿ ಬನ್ನಿ. ನೋಡಿ, ಪೇರೆಂಟ್ಸ್ ಆದವರು ತಮ್ಮ ಕೆಲಸದ ಜೊತೆಗೆ ಮಕ್ಕಳ ಕಡೆಗೂ ಗಮನ ಹರಿಸಬೇಕು. 24 ಗಂಟೆನೂ ಲೆಕ್ಚರರ್ಸ್ ಅವ್ರು ನೋಡ್ಕೊಳಕ್ ಆಗೋದಿಲ್ಲ. ಮಕ್ಕಳು ಹೇಗಿದ್ದಾರೆ, ಅವ್ರಿಗೆ ವಿದ್ಯಾಭ್ಯಾಸ ಹೇಗೆ ನಡೀತಾ ಇದೆ ಅನ್ನೋದನ್ನ
ನೀವಲ್ದೆ ಇನ್ಯಾರು ನೋಡ್ಕೋಬೇಕು ಹೇಳಿ? ಮಕ್ಕಳು ಚಿಕ್ಕವರಾಗಿದ್ದಾಗ್ಲೇ ತಿದ್ದಬೇಕು, ದೊಡ್ಡವರಾದ್ಮೇಲೆ ತಿದ್ದೋದು ಕಷ್ಟ. ಕ್ಷಮಿಸಿ ಸರ್, ನಮ್ಮ ಮಕ್ಕಳನ್ನ ನಾವು ದಡ್ರು ಅಂತ ತಿಳ್ಕೊಂಡಿದ್ವಿ ಹೊರತು ಮನೆ ಹಾಳ್ರು ಅಂತ ತಿಳ್ಕೊಂಡಿರ್ಲಿಲ್ಲ. ಓಕೆ, ಇಟ್ಸ್ ಓಕೆ. ನೋಡಿ, ಮಕ್ಕಳು ದೊಡ್ಡವರಾಗಿ ಬೆಳೆದ್ಮೇಲೆ ಅವ್ರನ್ನ ಫ್ರೆಂಡ್ಸ್ ತರ ಟ್ರೀಟ್ ಮಾಡ್ಬೇಕು. ಅವ್ರನ್ನ ಹೊಡಿದೆ ಬೈದೆ ಅವ್ರು ಮಾಡಿರೋ ತಪ್ಪನ್ನ ತಿದ್ದಿ ಹೇಳ್ಬೇಕು. ನೋಡ್ರಯ್ಯ, ಇವ್ರಗಳ ಮುಖ ನೋಡ್ಕೊಂಡು ನಿಮ್ಮನ್ನ ಬಿಡ್ತಾ ಇದ್ದೀನಿ, ಇಲ್ದೇರೆ ಸಸ್ಪೆಂಡ್ ಮಾಡ್ಬಿಡ್ತಾ ಇದ್ದೆ. ನಡೀರಿ, ಇನ್ಮೇಲೆ ಹೀಗೆಲ್ಲ ಮಾಡ್ಬೇಡಿ. ಏನ್ರ ನೋಡ್ತಾ ಇದ್ರ ಗೂಬೆಗಳ, ನಡೀರೋ. ನಮಸ್ಕಾರ ಸರ್. ಕೂತ್ಕೊಳ್ಳಿ. ಥ್ಯಾಂಕ್ ಯು ಸರ್. ನೋಡಿ, ನಿಮ್ ಹೆಣ್ಮಕ್ಳನ್ನ ಸ್ವಲ್ಪ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಳಿ. ಇವ್ರ ಕೋಆಪರೇಷನ್ ಇಲ್ದೇ ಇದ್ದಿದ್ರೆ ಇಷ್ಟೆಲ್ಲ ಆಗ್ತಾನೆ ಇರ್ಲಿಲ್ಲ. ಓದೋ ವಯಸ್ಸಲ್ಲಿ ಲವ್ ಗಿವ್ ಅಂತ ಹೋದ್ರೆ ಮುಂದೆ ಇವ್ರ ಫ್ಯೂಚರ್ಗೆ ಪ್ರಾಬ್ಲಮ್. ನಾನ್ ನಿಮಗ್ ಜಾಸ್ತಿ ಹೇಳೋದಿಲ್ಲ, ಆದ್ರೆ ಹೇಳಿದಷ್ಟು ನಿಮ್ಗೆ ಅರ್ಥ ಆಗಿದೆ ಅಂತ ತಿಳ್ಕೊತೀನಿ. ಟೇಕ್ ಕೇರ್ ಆಫ್ ಯುವರ್ ಗರ್ಲ್ಸ್. ಸಾಕ್ಬಿಡ್ತೀನಿ ನಿಮ್ಮನ್ನ. ನಮ್ಮಪ್ಪ ತಮಾಷೆ ಮಾಡ್ಕೊಂಡು ಜಾಲಿಯಾಗಿರ್ತಾನಂತ ಏನ್ ಮಾಡಿದ್ರು ಕೇಳಲ್ಲ ಅನ್ಕೊಂಡಿದ್ದೀರಾ? ಯಾಕೆ ಹೆತ್ತೋರ್ ಹೊಟ್ಟೆ ಉರಿಸ್ತೀರಾ? ಸಾಕು, ನಾಳೆಯಿಂದ ಮನೇಲಿ ಬಿದ್ದೀರಿ. ನಾಳೆಯಿಂದ ಕಾಲೇಜ್ ಹೋಗ್ಬೇಡ ಅಂತ ಹೇಳಲ್ಲ. ಇನ್ನೊಂದ್ ಸಾರಿ ಆ ಪೋಲಿಗಳ ಜೊತೆ ಸುತ್ತಾಡ್ ನೋಡಿದ್ರೆ ಒಳ್ಳೆ ಹೂತಾಕ್ಬಿಡ್ತೀನಿ ನಿಮ್ಮನ್ನ. ಹುಷಾರ್. ಪಾಕಿಸ್ತಾನಕ್ಕೆ ಪಾರ್ಸಲ್ ಮಾಡ್ತಾರಂತ ಕಾಣಿಸುತ್ತೆ ಕಣ. ಎಷ್ಟಾದ್ರೂ ಹೊಡಿಲಿ, ತುಟಿ ಪಿಟಿಕ್ ಅನ್ನೋದು ಬೇಡ. ನಮ್ ಪ್ರೀತಿ ಎಷ್ಟು ಗಟ್ಟಿದೆ ಅಂತ ಈ ಜಗತ್ತಿಗೆ ತೋರಿಸ್ಲೇಬೇಕು. ಒಬ್ಬನೇ ಮಗ ಅಂತ ಪ್ರೀತಿಯಿಂದ ಸಾಕಿದ್ದಕ್ಕೆ ಈ ಜನ್ಮ ಸಾರ್ಥಕವಾಯ್ತು. ನಿಮ್ಮಂತ ಮಕ್ಕಳನ್ನ ಎತ್ತಿದಕ್ಕೆ ನಮಗ್ ನಾವೇ ಹೊಡ್ಕೋಬೇಕು, ಆದ್ರ ಆ ಧೈರ್ಯ ನಮಗಿಲ್ಲ. ತಗೊಳ್ರು, ನೀವೇ ಹೊಡಿರೋ. ನಿಮ್ಮನ್ನ ಸಾಕಿ ಸಲಹಿದ್ದಕ್ಕೆ ಇನ್ನೇನಾಗ್ಬೇಕು? ಹೊಡಿರೋ, ನಿಮ್ ಮನಸ್ಸಿಗೆ ಬಂದಂಗ್ ಹೊಡಿರೋ. ಹೊಡಿರಿ. ಏನು ಇದು ದೊಣ್ಣೆಲ್ ಹೊಡಿತಾರೆ ಅನ್ಕೊಂಡ್ರೆ ಸೆಂಟಿಮೆಂಟಲ್ ಹೊಡಿತಾರಲ್ಲೋ. ಚಿಕ್ಕ ವಯಸ್ಸಿಂದ ಹೊಡಿತಾನೆ ಅವ್ರೆ. ಇವತ್ತು ನಮಗ್ ಚಾನ್ಸ್ ಸಿಗತ್ತೆ, ಸಖತ್ತಾಗಿ ಪಾರ್ಸ್ಬಿಡುವ. ಅವ್ರು ಹೊಡೆದ್ರೆ ಲಕ್ಕ ಹೊಡಿಯುತ್ತೆ. ಏನ ಡ್ರಾಮಾ ಮಾಡ್ರು? ಅಪ್ಪ ತಕ್ಬಿಡೋಣ. ನೀವ್ ಯಾಕೆ ಹೊಡ್ತೀರಾ? ನಿಮ್ಮನ್ ಹೆತ್ತ ತಪ್ಪಿಗೆ ನಾವ್ ಅಳ್ಬೇಕು. ಅಪ್ಪ ಕ್ಷಮಿಸ್ಬಿಡಪ್ಪ. ಅವ್ರು ನೋಡದಿರ್ಲಿ, ನಾಳೆ ಅವ್ರ ಮನೆ ಹತ್ರ ಹೋಗಲ್ಲ. ಅಯ್ಯೋ, ಯಾಕೆ ಮನೆ ಹತ್ರ ಬರಕ್ ಹೋದ್ರಿ? ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕು. ನಾವು ನಿಮ್ ಜೊತೆ ಮಾತಾಡ್ಬೇಕು. ನಡೀರಿ. ಬನ್ನಿ. ಲೋ ಗೋಪಿ, ಲೈಲಾ ಮಜ್ನು ನಮ್ ತರನೇ ಲವ್ ಮಾಡಿದ್ರಲ್ಲ, ಅವ್ರ ಹೆಂಗ ಮದ್ವೆ ಮಾಡ್ಕೊಂಡ್ರು? ಅವ್ರ ಮದುವೆನೇ ಮಾಡ್ಕೊಳ್ಳಿಲ್ಲ. ಮತ್ತೆ ಹುಡುಗಿ ಕಡೆಯವರು ಕಲ್ಲಲ್ಲಿ ಹೊಡೆದು ಸಾಯಿಸಿದ್ರು. ಅಯ್ಯಪ್ಪ, ಈ ಐಡಿಯಾ ಬೇಕಾಗಿಲ್ಲ. ಗುರು, ಎಲ್ಲರೂ ದೂರ ಓಡಾಗ್ಬಿಟ್ರೆ ಉಳ್ಕೊಳ್ಳೋದೆಲ್ಲ ಶಾಜಾನ್ ಕಟ್ಸಿರೋ ಚಾರ್ಮಿನಾರ್ ಇಲ್ವಾ? ಲೈ, ಅದನ್ನ ಅವನೆಲ್ಲ ಕಣ ಕಟ್ಸಿರೋದು. ಮತ್ತೆ ಅವನ ಹೆಸರು ಗೋಲ್ ಗುಂಬಸ್ ಅಂತ. ಮತ್ತೆ ಶಾಜಾನ್ ಕಟ್ಸಿದ್ದು ಶಾದಿ ಮಹಲ್. ಅಲ್ಲೇ ಇರೋಣ ಬಿಡು. ನಾವೆಲ್ಗೂ ಬರಲ್ಲ. ಬರಲ್ವಾ? ಮತ್ತೆ ಸಾದಿ ಮಹಲ್ ಚಾರ್ಮಿನಾರ್ ಕಟ್ಸಿದೆಲ್ಲ ವೇಸ್ಟ್ ಆಯ್ತಲ್ಲಪ್ಪ. ಮತ್ತೇನೋ ಮಾಡೋದೀಗ?
ಎಲ್ಲ ರೋಡೋಗಿ ದೇವಸ್ಥಾನದಲ್ಲಿ ಮದುವೆ ಮಾಡ್ಕೊಂಡ್ಬಿಟ್ರೆ? ನಮ್ಮ ಅಪ್ಪ ಅಮ್ಮ ಇಲ್ದೆ ನಾವ್ ಮದ್ವೆ ಮಾಡ್ಕೊಳಲ್ಲ. ತಾಳಿ ಕಟ್ಟಕ್ ನಾನು ಇದೀನಿ, ಕಟ್ಸ್ಕೊಳಕ್ ನೀನಿದ್ಯಾ? ಮಧ್ಯದಲ್ಲಿ ಫಾದರ್ ಮದರ್ ಕ್ಯಾರೆಕ್ಟರ್ ಬೇರೆ. ಏನ್ ಸಿಕ್ತಾ? ಏನ್ ಸಿಕ್ತಾ? ಸೂಪರ್ ಐಡಿಯಾಗಳು. ಏನು? ಮದ್ವೆಗ್ ಮುಂಚೆನೆ ಫಸ್ಟ್ ನೈಟ್ ಮಾಡ್ಕೊಂಡ್ಬಿಟ್ರೆ ಏಯ್ ಗೋಪಿ, ಏನ ನೋಡಿರಿ? ಏನ ಕಿತ್ತೋದ ಐಡಿಯಾ ಕೊಟ್ಟ? ಐಡಿಯಾ ಏನೋ ಚೆನ್ನಾಗಿದೆ ಕಣ, ಅವ್ರಿಗಿಷ್ಟ ಇಲ್ಲ ಅಂತ ಕಾಣುತ್ತೆ. ಹಂಗಂತ್ಯಾ? ನಾವ್ ಪ್ರೀತಿಸೋ ಜೊತೆ ಮದ್ವೆ ಆಗತ್ತೆ ಅಂದ್ರೆ ನಾವೇನ್ ಮಾಡಕ್ಕೂ ರೆಡಿ.